ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಶಾಲೆಯಲ್ಲಿ ಮಕ್ಕಳೇ ಕೆಲಸ ಮಾಡಬೇಕು, ಕಸ ಗುಡಿಸಬೇಕು, ನೀರು ತರಬೇಕು, ಕಸಕ್ಕೆ ಬೆಂಕಿ ಹಚ್ಚಬೇಕು. ಕಣ್ಮುಚ್ಚಿ ಕುಳಿತಿದೆ ಹಾವೇರಿ ಶಿಕ್ಷಣ ಇಲಾಖೆ. ಮಕ್ಕಳನ್ನೇನು ಶಾಲೆ ಕಳಿಸೋದು ಓದೋದಕ್ಕ ಅಥವಾ ಕೆಲಸ ಮಾಡಿಸೋದಕ್ಕ ಗೊತ್ತಾಗ್ತಾ ಇಲ್ಲ. ಈ ಮಕ್ಕಳು ಇನ್ನೇನು ಕೆಲಸ ಮಾಡಬೇಕು ನೀವೇ ಹೇಳಿ. ಕಸ ಗುಡಿಸಬೇಕು, ನೀರು ತರಬೇಕು, ಆಮೇಲೆ ಈ ಶಾಲೆಯಲ್ಲಿ ಕೆಲಸಗಾರರಿಲ್ವಾ? ಕಸನೂ ಗುಡಿಸ್ಬೇಕು, ನೀರು ತರಬೇಕು, ಕಸಕ್ಕೆ ಬೆಂಕಿನೂ ಇವರೇ ಇಡಬೇಕು. ಎಲ್ಲ ಕಂಡ್ರೂ ಕೂಡ ಹಾವೇರಿಯ ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಜಾಣ ಕುರುಡುತನ. ಶಾಲಾ ಮಕ್ಕಳು ಕೆಲಸ ಮಾಡುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹಾವೇರಿಯ ಬ್ಯಾಡಗಿ ಪಟ್ಟಣದ SJJM ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪರೀಕ್ಷಾ ಸಮಯದಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ ಎಷ್ಟರ ಮಟ್ಟಿಗೆ ಸರಿ? ಕೆಲಸ ಮಾಡೋಕೆ ನಮ್ಮ ಮಕ್ಕಳನ್ನ ಕಳಿಸಿಲ್ಲ ಅಂತ ಪೋಷಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಬೇಜವಾಬ್ದಾರಿ ಶಿಕ್ಷಕರ ಮೇಲೆ ಕ್ರಮ ಆಗಲೇಬೇಕು ಅಂತ ಪೋಷಕರು ಪಟ್ಟು ಹಿಡಿದಿದ್ದಾರೆ. ಶಿಕ್ಷಣ ಸಚಿವರು ಈ ಸುದ್ದಿಯನ್ನ ನೀವು ನೋಡಲೇಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಎಲ್ಲ ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ, ನೀರು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನಕ್ಕೆ ಕಳಿಸ್ತಾರೆ ಮಕ್ಕಳನ್ನ ಶಾಲೆಗೆ? ಚೆನ್ನಾಗಿ ಓದಲಿ ಅಂತೇಳಿ ಕಳಿಸ್ತಾರೆ. ಬಟ್ ಅಲ್ಲಿ ಈ ಥರದ್ದೆಲ್ಲ ಕೆಲಸಗಳು ಮಾಡಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪೇರೆಂಟ್ಸ್ ಕೇಳ್ತಾ ಇರುವಂಥ ಪ್ರಶ್ನೆ. ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ರಮೇಶ್, ಸ್ಕೂಲಿಗೆ ಕಳಿಸೋದು ಮಕ್ಕಳು ಓದಲಿ, ಚೆನ್ನಾಗಿ ಎಕ್ಸಾಮಲ್ಲಿ ಮಾರ್ಕ್ಸ್ ತಗೊಳ್ಳಿ ಅಂತ, ಈ ಥರ ಕೆಲಸ ಮಾಡಿಸೋದಕ್ಕೆ ಸ್ಕೂಲಿಗೆ ಕಳಿಸ್ಬೇಕಾ? ಏನು ಕತೆ ಅಂತ ಶಿಕ್ಷಣ ಇಲಾಖೆಗೆ ಇದೆಲ್ಲ ಗೊತ್ತಾಗ್ತಾ ಇಲ್ವಾ? ಎಸ್, ಖಂಡಿತವಾಗಿಯೂ ಏನು ಶಿಕ್ಷಣ ಇಲಾಖೆ ಈಗ ಹಾವೇರಿಯ ಶಿಕ್ಷಣ ಇಲಾಖೆ ಕಣ್ತೆರೆದು ನೋಡುವಂತ ಸಮಯ ಬರ್ತಾ ಇದೆ. ಇದುವರೆಗೂ ಕೂಡ ಏನಂತ ಶಿಕ್ಷಣ ಇಲಾಖೆ ಕಣ್ಮುಚ್ಚಿ ಕುಳಿತಾ ಇತ್ತು ಅನ್ನುವಂಥದ್ದು ಈಗ ತಿಳಿದಿರುವಂತದ್ದು. ಅದಕ್ಕೆ ಉದಾಹರಣೆ ಎಂಬಂತೆ ಈಗ ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿರುವಂತಹ SJJM ಮತ್ತು ಹಾಗೂ ಬಡಾವಣೆ ಸ್ಕೂಲ್, ಈ ಎರಡೂ ಸ್ಕೂಲಲ್ಲೂ ಕೂಡ ಶಾಲಾ ವಿದ್ಯಾರ್ಥಿಗಳು ಈಗಾಗಲೇ ಆ ಒಂದು ಶಾಲೆಯನ್ನು ಶುಚಿತ್ವಗೊಳಿಸುವಂತದ್ದು, ಕಸ ಗುಡಿಸುವಂತದ್ದು, ಜೊತೆಗೆ ಇನ್ನುವಂತಂದ್ರೆ ಕಸಕ್ಕೆ ಬೆಂಕಿ ಹಾಕುವಂತದ್ದು, ಜೊತೆಗೆ ನೀರು ತರುವಂತಹ ಎಲ್ಲ ಕೆಲಸಗಳನ್ನ ಈಗಾಗಲೇ ಮಕ್ಕಳ ಕೈಯಲ್ಲಿ ಮಾಡಿಸಿರುವಂತದ್ದು. ಹೀಗಾಗಿ ಅಲ್ಲಿರುವಂತಹ ಶಿಕ್ಷಕರು ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ತಪ್ಪು ಮಾಡಿರುವಂತಹ ಏನು ಶಿಕ್ಷಕರಿಂದ ಅವ್ರ ಮೇಲೆ ಕ್ರಮ ಆಗ್ಬೇಕು. ಜೊತೆಗೆ ಮಕ್ಕಳು ಓದೋದಕ್ಕೆ ಶಾಲೆಗೆ ಹೋಗ್ತಾರೆ, ಆದ್ರೆ ಕೆಲಸ ಮಾಡಕ್ಕೆ ಶಾಲೆಗೆ ಮಕ್ಕಳನ್ನ ಕಲಿಸ್ಬೇಕಾ ಅನ್ನುವಂಥದ್ದು ಪಾಲಕರಲ್ಲಿ ಈಗಾಗಲೇ ಬೇಸರ ವ್ಯಕ್ತವಾಗ್ತದೆ. ಜೊತೆಗೆ ಏನಂತಂದ್ರೆ ಚಿಂತೆಗೆ ಈಡು ಮಾಡಿರುವಂತದ್ದು. ಕಾರಣ ಏನಂತಂದ್ರೆ ಈಗಾಗಲೇ ಪರೀಕ್ಷಾ ಸಮಯ ಹತ್ತಿರ ಬಂದಿರುವ ಹಿನ್ನೆಲೆಯಲ್ಲಿ ಮಕ್ಕಳು ಓದ್ಕೊಳ್ಬೇಕು, ಜೊತೆಗೆ ಸರಿಯಾಗಿರ್ತಕ್ಕಂಥ ಪಾಠವನ್ನ ಮಾಡ್ಬೇಕು. ಆದ್ರೆ ಅದನ್ನು ಬಿಟ್ಟು ಮಕ್ಕಳ ಕೈಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಾಲೆಯ ಕೆಲಸಗಳನ್ನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಹೀಗಾಗಿ BO ಅವರಾಗಿರ್ಬೋದು ಅಥವಾ DDP ಅವರಾಗಿರ್ಬೋದು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಖುದ್ದು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈಗಾಗಲೇ ವ್ಯಾಪಕವಾಗಿರ್ತಕ್ಕಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರಮೇಶ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.